ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವಾರ ಸಿರ್ಸಿಗೆ ಟ್ರಾವೆಲ್ ಮಾಡ್ತಾ ಇರೋ ವ್ಲಾಗ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಬೆಳಗಿನ ಜಾವ 5 ಗಂಟೆಗೆ ಎದ್ದು ರೆಡಿಯಾಗಿ ಸಿರ್ಸಿ ಕಡೆ ಹೊರಟ್ವಿ. ಸೊ ಆನ್ ದ ವೇ ಎಷ್ಟೊಂದೆಲ್ಲ ಸೀನಿಕ್ ಪ್ಲೇಸಸ್ ಇತ್ತು. ಸೊ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ಐ ಹೋಪ್ ಯು ಲೈಕ್ ಇಟ್. ಇದು ನಾವು ತುಂಗಾ ನದಿ ಕ್ರಾಸ್ ಮಾಡ್ತಾ ಇರೋವಂಥ ಒಂದು ಮೂಮೆಂಟ್ ಇದು. ಮಲೆನಾಡು ಮಳೆಗಾಲದಲ್ಲಿ ಎಷ್ಟು ಹಸಿರಾಗಿರುತ್ತೋ ಬೇಸಿಗೆಗಾಲದಲ್ಲಿ ಅಷ್ಟೇ ಕೆಂಪಾಗಿರುತ್ತೆ. ಸೊ ಹಾಗಾಗಿ ನೀವು ನೋಡ್ತಾ ಇರೋ ಸೀನ್ಸ್ ಎಲ್ಲನೂ ಸ್ವಲ್ಪ ರೆಡ್ಡಿಶ್ ಟಿಂಟ್ ಇರುತ್ತೆ. ಸೊ ಎಂಜಾಯ್ ಸಮ್ಮರ್ ಇನ್ ಮಲೆನಾಡು. ನಾವು ತಲುಪುವಷ್ಟೊತ್ತಿಗೆ ಸಂಜೆ ಆಗಿದ್ದರಿಂದ ನಿಮಗೆ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ನ ವೀಡಿಯೋ ಕೇಳಿಸ್ತಾ ಇದ್ದೀನಿ. ಅದರ ಒಂದು ಬ್ಯಾಕ್ಗ್ರೌಂಡ್ ನಾಯ್ಸಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಂಕ್ರಾಂತಿ ಹಬ್ಬದ ಒಂದು ಸಂದರ್ಭ. ಸೊ ಮಗನ ತುಲಾಭಾರ ಇದ್ದಿದ್ದರಿಂದ ನಾವು ಭೂತೇಶ್ವರನ ಗುಡಿಗೆ ಬಂದಿದ್ವಿ. ಸೊ ಅಲ್ಲಿ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ತುಂಬ ಜೋರಾಗಿ ನಡೆಯುತ್ತೆ. ಹರಕೆ ಇದ್ದಿದ್ದರಿಂದ ಮಗನ ಹರಕೆ ತೀರಿಸಿ ಅವತ್ತು ಸಂಜೆ ನಾಟಕ ಮತ್ತು ಮಕ್ಕಳ ಪ್ರದರ್ಶನ ಇತ್ತು. ಸೊ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿದ್ವಿ. ಇದು ರೆಗ್ಯುಲರಾಗಿ ಪ್ರತಿ ವರ್ಷ ನಾವು ರಿಲೀಜಿಯಸ್ ಆಗಿ ಬಂದು ಎಂಜಾಯ್ ಮಾಡುವಂಥ ಒಂದು ಫಂಕ್ಷನ್ನು ಬಿಗಿನಿಂಗ್ ಆಫ್ ದ ಇಯರಲ್ಲಿ. ಸೊ ತುಂಬಾ ಎಂಜಾಯ್ ಮಾಡ್ತೀವಿ. ಎಲ್ಲರೂ ಫ್ಯಾಮಿಲಿಯವರೆಲ್ಲರೂ ಇಲ್ಲಿ ಸಿಗ್ತೀವಿ. ಇಲ್ಲಿ ಒಂದು ಆ ಒಂದು ಎನ್ವಿರಾನ್ಮೆಂಟ್ ತುಂಬ ಮಜಾ ಇರುತ್ತೆ. ಕೆಲವೊಮ್ಮೆ ಯಕ್ಷಗಾನ ನಡೆಯುತ್ತೆ, ಕೆಲವೊಮ್ಮೆ ನಾಟಕ ನಡೆಯುತ್ತೆ. ಸೊ ಈ ವರ್ಷ ಊರಿನವರೆಲ್ಲ ಸೇರಿಕೊಂಡು ಒಂದು ನಾಟಕ ಪ್ರದರ್ಶನ ಇಟ್ಟಿದ್ದರು. ಮಾರನೇ ದಿವಸ ಸಂಬಂಧಿಕರ ಮನೆಯನ್ನೆಲ್ಲ ತಿರುಗಾಡಿ ಯಾಣಕ್ಕೆ ಹೋಗ್ತಾ ಇದ್ದಿದ್ದು ದಾರಿ. ಸೊ ದಾರಿ ತುಂಬಾ ಸೀನಿಕ್ ಆಗಿದ್ದರಿಂದ ಸೊ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡಿದ್ದೀನಿ. ಕಾಡಲ್ಲಿ ಅಂದರೆ ಸಿರ್ಸಿ ಅಂತ ಅಂದ್ರೇ ಒಂದು ಗುಡ್ಡದಿಂದ ಇನ್ನೊಂದು ಗುಡ್ಡಕ್ಕೆ ಹೋಗುವಂಥದ್ದು. ಸೊ ಸಿರ್ಸಿಯಿಂದ ಒಂದು 30-35 ಕಿಲೋಮೀಟರ್ ದೂರದಲ್ಲಿ ಯಾಣ ಇದೆ. ಸೊ ಅದರ ಬಗ್ಗೆ ಒಂದು ಇನ್ ಡೀಟೇಲ್ ವಿಡಿಯೋ ನಾನು ನೆಕ್ಸ್ಟ್ ವೀಕ್ ಹಾಕ್ತೀನಿ. ಸೊ ಇದೊಂದು ತುಣುಕು ಅಷ್ಟೇ. ಮುಂದಿನ ವಾರ ಮಿಸ್ ಮಾಡಿದೆ ನೋಡಿ. ಸೊ ನೆಕ್ಸ್ಟ್ ಡೇ ನಾವು ನಮ್ಮ ಚಿಕ್ಕತ್ತೆಯ ಮನೆಗೆ ಬಂದ್ವಿ. ಸೊ ಅವರ ತೋಟ ಮತ್ತು ಅವರು ಬೆಳೆಸಿರುವಂಥ ಗಿಡಗಳು, ಹೂವುಗಳು ಎಲ್ಲನೂ ಇಂಟ್ರಡ್ಯೂಸ್ ಮಾಡ್ತೀನಿ. ಅವರು ಸ್ವಲ್ಪ ಎಂಟರ್ಪ್ರಿನಿಯರಲ್ಲಿರೋದ್ರಿಂದ ಪ್ರತಿಯೊಂದರಲ್ಲೂ ಕೈ ಹಾಕಿದ್ದಾರೆ. ಸೊ ಹಾಗೆ ಅಲ್ಲಿನ ತೋಟ ಮತ್ತು ಸಿರಾ ತೋಟಗಳ ಮಧ್ಯೆ ಇರುವಂಥ ಒಂದು ಡಿಫ್ರೆನ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಸಿರ್ಸಿಲಿ ಬೇಸಿಕ್ಲಿ ತೋಟಗಳೆಲ್ಲ ಗುಡ್ಡಗಳಲ್ಲೆಲ್ಲ ಅಡಿಕೆ ಸಸಿಗಳನ್ನ ನೆಟ್ಟು ಮತ್ತು ಕಾಳು ಮೆಣಸು ತುಂಬಾ ಫೇಮಸ್ಸಲ್ಲಿ. ಅಂದರೆ ಅಡಿಕೆ ಗಿಡಗಳ ಜೊತೆ ಕಾಳು ಮೆಣಸು ಜಾಸ್ತಿ ಬೆಳೀತಾರೆ. ನಮ್ಮ ಕಡೆ ಅಡಿಕೆ ಗಿಡಗಳ ಜೊತೆ ವಿಳ್ಯದೆಲೆ ಬೆಳೀತಾರೆ. ಮತ್ತು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಗಿಡಗಳ ಮಧ್ಯದಲ್ಲಿ
ಪಾದಿ ಥರ ತೆಗ್ದಿರೋದು. ಸೊ ಅದು ಎಕ್ಸಸ್ ಆಫ್ ವಾಟರ್ ಏನು ಮಳೆಗಾಲದಲ್ಲಿ ಮಳೆ ಹೆಚ್ಚಿರೋದ್ರಿಂದ ಹೆಚ್ಚುವರಿ ನೀರನ್ನೆಲ್ಲ ಆ ಕಾಲುವೆಗಳಲ್ಲಿ ಹರಿಯಲಿಕ್ಕೋಸ್ಕರ ಆ ಕಾಲುವೆಗಳನ್ನ ಮಾಡಿದ್ದಾರೆ. ನಮ್ಮ ಕಡೆ ಆ ಕಾಲುವೆಗಳನ್ನ ಮಾಡೋದಿಲ್ಲ, ಯಾಕೆಂದರೆ ನಮ್ಮದ್ರಲ್ಲಿ ನೀರಿನ ಅಭಾವ ಇರೋದರಿಂದ ಎಷ್ಟು ನೀರು ಸಿಕ್ಕಿದ್ರೂ ಸಾಲದು. ಆದರೆ ಮಲೆನಾಡಲ್ಲಿ ಅಡಿಕೆ ಗಿಡಗಳ ಮಧ್ಯದಲ್ಲಿ ಅಡಿಕೆ ಬೇರುಗಳು ಕೊಳಿಬಾರ್ದು ಹೇಳ್ಬಿಟ್ಟು ಈ ಥರ ಕಾಲುವೆಗಳನ್ನ ಮಾಡಿ ಎಷ್ಟು ಹೆಚ್ಚುವರಿ ನೀರು ಬರುತ್ತೋ ಅದೆಲ್ಲ ಹರಿದು ಆ ಕಾಲುವೆಗಳ ಮೂಲಕ ಪಕ್ಕದ ಜರಿ ಅಥವಾ ಹೊಳೆಗಳಿಗೆ ಹರಿಯೋ ಥರ, ಇಲ್ಲ ಬಾವಿ ಇದ್ದರೆ ಬಾವಿಗೆ ಹರಿಯೋ ಥರ ಅದೊಂದು ಮೆಕ್ಯಾನಿಸಮ್ ಮಾಡಿರ್ತಾರೆ. ಇಲ್ಲಿ ಎಲ್ಲ ಗುಡ್ಡಗಳಿರೋದ್ರಿಂದ ಸೊ ಮೆಟ್ಲುಗಳೆಲ್ಲನೂ ಆ ಗುಡ್ಡದಲ್ಲೇ ಕೆತ್ತಬಿಟ್ಟು ಹತ್ತಲಿಕ್ಕೆ ಇಳಿಲಿಕ್ಕೆ ಒಂದು ದಾರಿಯನ್ನು ಮಾಡ್ಕೊಂಡಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಮತ್ತು ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ಸಿರ್ಸಿಯಲ್ಲಿ ಹಣ್ಣಡಿಕೆಯನ್ನು ಒಣಗಾಕಿ ಬಿಳಿಗೋಟನ್ನು ಮಾಡ್ತಾರೆ. ನಮ್ಮ ಕಡೆ ತಿಂಗಳ ನಾವು ಕೊಯ್ಯೋದ್ರಿಂದ ನಮಗೆ ಜಾಸ್ತಿ ಹಣ್ಣಡಿಕೆ ಬರೋದಿಲ್ಲ. ಸೊ ಇವ್ರ ಹತ್ರ ತುಂಬಾ ಹೂವಿನ ಗಿಡಗಳು ಇದ್ದಾವೆ. ರೋಸಸ್ ಅಂತೂ ವೆರೈಟಿ ಕಲರ್ಸ್ ಇದೆ. ಸೊ ತುಂಬಾ ಇಂಟ್ರೆಸ್ಟ್ ಇದೆ ಅವ್ರಿಗೆ ಗಾರ್ಡನಿಂಗಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ಥರದ ಹೂಗಳು ಮತ್ತು ಹಣ್ಣಿನ ಗಿಡ ಮತ್ತು ತರಕಾರಿ ಗಿಡಗಳನ್ನ ಇವರು ಬೆಳೀತಾರೆ. ಸೊಪ್ಪಿನ ಗಿಡಗಳು ಕೂಡ ಇವರು ಬೆಳೀತಾರೆ. ಸೊ ಬೇಸಿಕ್ಲಿ ಸೆಲ್ಫ್ ಸಫಿಷಿಯೆಂಟ್ ಗಾರ್ಡನ್, ಒಂಥರ ಇಂಡಿಯನ್ ವರ್ಷನ್ ಆಫ್ ಹೋಮ್ ಸ್ಟೇಡ್ ಅಂತಲೇ ಹೇಳ್ಬೋದು. ಸೊ ಶಿ ಈಸ್ ವೆರಿ ಎಂಟರ್ಪ್ರೆನ್ಯೂರಲ್. ಸೊ ಹಾಗಾಗಿ ತುಂಬಾ ಆಸಕ್ತಿ ಕೊಟ್ಟು ಇದನ್ನೆಲ್ಲ ಮಾಡ್ತಾರೆ. ಈ ಹೂವುಗಳು ಎಲ್ಲ ಸುಮ್ಮನೆ ಶೋ ಹೂವುಗಳು ಎಲ್ಲ ಇಟ್ಟಿದ್ದಾರೆ. ಮತ್ತು ಈ ಹೂವು ಏನು ನೋಡ್ತಾ ಇದ್ರಿ, ದಿಸ್ ಇಸ್ ವೇರ್ ಮಸ್ಟರ್ಡ್ಸ್ ಕಮ್ ಫ್ರಮ್. ಸೊ ಮಸ್ಟರ್ಡ್ ಗಿಡ ಅಂದರೆ ಅದೇ, ಇದು ಕೆಂಪು ಅರಿವೆ ಸೊಪ್ಪು ಅಂತ ಹೇಳಿ. ಸೊ ಒಂದು ಹೊಸ ತಳಿ ಅದು. ಮತ್ತು ಇದು ಬಸ್ಟೆ ಅಂತ ಹೇಳಿಬಿಟ್ಟು ಮಲೆನಾಡಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಒಂದು ಸೊಪ್ಪು. ಮತ್ತು ಬೇರೆ ಗಿಡಗಳು ಇವರೇನು ನೆಟ್ಟಿದ್ದಾರೆ ಇದನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ. ಟಚ್ ಮಿ ನಾಟ್ ಅಥವಾ ಮುಟ್ಟಿದರೆ ಮುನಿ ಅನ್ನೋ ಒಂದು ಗಿಡ ಇತ್ತು. ಬ್ಯಾಂಗ್ಳೂರಲ್ಲಿ ತುಂಬಾ ಬೆಳೀತಾ ಇತ್ತು. ಅದು ಇವಾಗ ಬ್ಯಾಂಗ್ಳೂರಲ್ಲಿ ನಮ್ಗೆ ಅಷ್ಟೊಂದು ಕಾಣಿಸಲ್ಲ, ಬಟ್ ಮಲೆನಾಡಲ್ಲಿ ಈಗಲೂ ಕೂಡ ಆ ಗಿಡ ಬೆಳೆಯುತ್ತೆ. ಸೊ ಅದೊಂದು ಗಿಡ ನನಗೆ ಕಾಣಿತು ಈ ಸಲ. ಸೊ ಸ್ವಲ್ಪ ಏನು ಹಿಂದಿನ ದಿನದ ಒಂದು ನೆನಪಿಗೆ ಹೋದೆ. ಸೊ ಸಿರ್ಸಿಯ ಒಂದು ವೆಕೇಷನ್ನ ಮುಗಿಸಿ ವಾಪಸ್ ಹೊರಡೋಂಥ ಸಮಯ ಆಯಿತು. ಸೊ ಸಿರಾಗೆ ವಾಪಸ್ ಬರಲಿಕ್ಕೆ 3 ರೂಟ್ಗಳಿದ್ದಾವೆ. ಒಂದು ನ್ಯಾಷನಲ್ ಹೈವೇ, ಇನ್ನೊಂದು ಶಿವಮೊಗ್ಗದ ಮೂಲಕ ಚಿತ್ರದುರ್ಗ ಚಿತ್ರದುರ್ಗದಿಂದ ಮತ್ತೆ ಹೈವೇ ತೇಲೋದು, ಮತ್ತು ಇನ್ನೊಂದು ಹಿರಿಯೂರಿನ ಮೇಲೆ ವಾಣಿವಿಲಾಸ್ ಡ್ಯಾಮ್ ರೂಟಲ್ಲಿ ಕೂಡ ಬರ್ಬೋದು. ಸೊ ನಾವು ಚಿತ್ರದುರ್ಗದ ಮೇಲೆ ಬರುವಂಥ ಒಂದು ಹೈವೇ ರೂಟನ್ನು ಚೂಸ್ ಮಾಡಿದ್ವಿ. ಯಾಕೆ ಅಂತ ನಿಮಗೆ
ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಸೀನಿಕ್ ರೂಟು, ಟೈಮ್ ಹೋಗೋದು ಗೊತ್ತಾಗೋದಿಲ್ಲ, ಹಾಗೆ ದಾರಿ ಕೂಡ ಸಾಗೋದಿಲ್ಲ, ಅದು ಪ್ರಾಬ್ಲಮ್ಮು. ಬಟ್ ಇಟ್ ಕಾಂಪನ್ಸೇಟ್ಸ್ ವಿತ್ ದ ವ್ಯೂ. ಸೊ ಏನು ತುಂಬಾ ಎಂಜಾಯ್ ಮಾಡಿ ನಾವು ಹೋಗ್ತೀವಿ. ಯೂಶ್ವಲಿ ನಾವು ನ್ಯಾಷನಲ್ ಹೈವೇಲಿ ಹೋಗ್ತೀವಿ ಅರ್ಜೆಂಟ್ ಇರುವಾಗ, ಬಟ್ ಈ ಒಂದು ರೂಟು ಸಂಜೆ ಸ್ವಲ್ಪ ಆರಾಮಾಗಿ ಹೋಗುವ ಹೇಳಿ ಹೊರಟಿದ್ದು. ಸೊ ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.